ಜೈಲ್ನಲ್ಲಿದ್ರೂ ದರ್ಶನ್ ಹವಾ ಕಮ್ಮಿಯಾಗಿಲ್ಲ. ದಿ ಡೆವಿಲ್ 100 ಕೋಟಿ ಕ್ಲಬ್ ಸೇರುವುದು ಪಕ್ಕನಾ? ಕಿಕ್ ಕೊಡೋ ಡೆವಿಲ್ ದರ್ಶನ್ ಡಬಲ್ ರೋಲ್ ಅವತಾರ ಹೇಗಿದೆ? ಗೆಲ್ತಾ ಡೆವಿಲ್. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಕಿಕ್ ಕೊಡೋ ಡೆವಿಲ್ ದರ್ಶನ್ ಮಾಸ್ ಅವತಾರದಲ್ಲಿ ಪಕ್ಕಾ ಎಂಟರ್ಟೈನ್ಮೆಂಟ್. ದರ್ಶನ್ ಅಭಿನಯಿತ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಹೇಗಿದೆ ಮೂವಿ? ಇಲ್ಲಿದೆ ಫುಲ್ ರಿವ್ಯೂ. 300ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ದಿ ಡೆವಿಲ್ ಸಿನಿಮಾ ಅದ್ದೂರಿಯಾಗಿ ಪ್ರದರ್ಶನ ಕಾಣುತ್ತಿದೆ. ದರ್ಶನ್ ಅಭಿಮಾನಿಗಳು ಎಲ್ಲಾ ಕಡೆಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಪ್ರಕಾಶ್ ವೀರ್ ನಿರ್ದೇಶನದ ಈ ಸಿನಿಮಾ ಮಾಸ್ ಆಗಿ ಮೂಡಿಬಂದಿದೆ. ಮೊದಲ ದಿನವೇ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಹಾಡುಗಳು, ಪೋಸ್ಟರ್, ಟ್ರೈಲರ್, ಟೀಸರ್ ಮೂಲಕ ಸಿಕ್ಕಾಪಟ್ಟಿ ನಿರೀಕ್ಷೆ ಹುಟ್ಟಿಸಿದ್ದ ದರ್ಶನ್ ಸಿನಿಮಾ ಅಂತೂ ಥಿಯೇಟರ್ಗೆ ಬಂದಾಗಿದೆ. ಸಿನಿಮಾ ಹೇಗಿದೆ? ಏನು ಕಥೆ? ಇದು ಮಾಸ್ ಮೂವಿನಾ? ದಿ ಡೆವಿಲ್ ಸಿನಿಮಾ ಮೂಲಕ ದರ್ಶನ್ ಡಬಲ್ ರೋಲ್ನಲ್ಲಿ ಮಸ್ತ್ ಆಗಿ ಮಿಂಚಿದ್ದಾರೆ. ಸಿಕ್ಕಾಪಟ್ಟಿ ಮಾಸ್ ಆಗಿ ಬೆಳ್ಳಿ ತೆರೆಯಲ್ಲಿ ಕಾಣಿಸಿದ್ದಾರೆ. ಈ ಸಿನಿಮಾ ದರ್ಶನ್ ಅಭಿಮಾನಿಗಳಿಗಂತೂ ಮಾಸ್ ಟ್ರೀಟ್ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಟ್ರೈಲರ್ ಮೂಲಕ ಒಂದಿಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸಿದ್ದ ಡೆವಿಲ್ ಥಿಯೇಟರ್ನಲ್ಲಿಯೂ ಅಬ್ಬರಿಸಿದ್ದಾರೆ. ದರ್ಶನ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಸಿನಿಮಾದಲ್ಲಿ ಅಗತ್ಯದಷ್ಟು ಆಕ್ಷನ್, ಅಗತ್ಯದಷ್ಟು ಕಾಮಿಡಿ, ರೊಮ್ಯಾನ್ಸ್ ಎಲ್ಲವೂ ಹದವಾದ ಅಳತೆಯಲ್ಲಿವೆ. ಹಾಡುಗಳ ಟೈಮಿಂಗ್ ಕೂಡ ಸಖತ್ತಾಗಿದ್ದು ಕೇಳುವುದಕ್ಕಿಂತಲೂ ಡೆವಿಲ್ ಹಾಡುಗಳು ನೋಡಿ ಎಂಜಾಯ್ ಮಾಡುವಂತದ್ದಾಗಿದೆ. ಧನುಷ್ ಕೃಷ್ಣನ ಕಥೆ. ದರ್ಶನ್ ಧನುಷ್ ಹಾಗೂ ಕೃಷ್ಣ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಎರಡೂ ಕೂಡ ತದ್ವಿರುದ್ಧ ಪಾತ್ರಗಳು. ಇದರಲ್ಲಿ ನಟ ದರ್ಶನ್ ಅಭಿನಯಿಸಿದ ರೀತಿ, ಅವರ ಮ್ಯಾನರಿಸಂ, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಎಲ್ಲವೂ ಸಖತ್ತಾಗಿ ಮೂಡಿ ಬಂದಿದ್ದು ದರ್ಶನ್ ಅಭಿನಯಕ್ಕೆ ಫುಲ್ ಮಾರ್ಕ್ಸ್ ಕೊಡಲೇಬೇಕು. ಅಚ್ಯುತ್ ಕುಮಾರ್ ಅವರ ಪಾತ್ರವಂತೂ ಆರಂಭದಿಂದ ಕೊನೆ ತನಕ ಸಿನಿಮಾದಲ್ಲಿ ಎಂದಿನಂತೆ ಅವರು ಡಿಫರೆಂಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಾಣಾಕ್ಷ ರಾಜಕೀಯ ಸಲಹೆಗಾರನಾಗಿ ಕಾಣಿಸಿಕೊಂಡಿರುವ ಅವರ ಸ್ಟೈಲ್ ಮಸ್ತ್ ಆಗಿದೆ. ಅಷ್ಟೇ ಅಲ್ಲದೆ ಅಭಿನಯ ಕೂಡ ಚಪ್ಪಾಳೆ ಗಿಟ್ಟಿಸಿಕೊಂಡಿದೆ. ಇನ್ನು ಡೆವಿಲ್ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ, ನಟಿ ರಚನಾ ರೈ ಅವರು ಈ ಸಿನಿಮಾದಲ್ಲಿ ಡೆವಿಲ್ಗೆ ಪರ್ಫೆಕ್ಟ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ರುಕ್ಮಿಣಿಯಾಗಿ ಅವರ ಪಾತ್ರ ಸುಂದರವಾಗಿ ಮೂಡಿಬಂದಿದೆ. ದರ್ಶನ್ ಜೊತೆ ರಚನಾ ರೈ ಕಾಂಬಿನೇಷನ್ ಅಂತೂ ಪಕ್ಕಾ ಕ್ಲಿಕ್ ಆಗುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಸಾಂಗ್ಸ್ ಕೇಳೋದಕ್ಕಿಂತ ಚಂದ ನೋಡೋಕೆ. ಡೆವಿಲ್ ಸಾಂಗ್ಸ್ ಈಗಾಗಲೇ ಒಂದು ವೈಬ್ ಕ್ರಿಯೇಟ್ ಮಾಡಿದೆ. ರಿಲೀಸ್ ಆಗುವ ಮೊದಲೇ ಹಾಡು ಸಿಕ್ಕಾಪಟ್ಟೆ ಹೈಫೈ ಕ್ರಿಯೇಟ್ ಮಾಡಿತ್ತು. ಪ್ರೋಮೋಗಳು ಜನರ ಮಧ್ಯೆ ಟ್ರೆಂಡ್ ಆಗಿದ್ವು. ಹೀಗಿದ್ರು ಅಜನೀಶ್ ಮ್ಯೂಸಿಕ್ ಅವರ ಜೋರಾಯ್ತು ಅಂತಾನು ಸ್ವಲ್ಪ ಮಂದಿ ಮಾತನಾಡಿದ್ರು. ಆದ್ರೆ ಸಿನಿಮಾ ನೋಡುವಾಗ ಈ ಹಾಡುಗಳು ಪ್ಲಸ್ ಆಗಿಯೇ ಕಾಣಿಸುತ್ತೆ. ಅಬ್ಬರ ಜೋರಾಗಿದೆ, ಲಿರಿಕ್ಸ್ ಅಡಗಿದೆ ಅನ್ನೋದಕ್ಕಿಂತ ಹಾಡು ಮಸ್ತ್ ಆಗಿದೆ ಎನಿಸುವಂತೆ ಮೂಡ್ ಬಂದಿದೆ. ಡೆವಿಲ್ ನಲ್ಲಿ ಮಿಂಚಿದ ವಿನಯ್ ಮತ್ತು ಗಿಲ್ಲಿ ನಟ. ವಿನಯ್ ಗೌಡ, ಗಿಲ್ಲಿ ನಟ, ಸೀರಿಯಲ್ ನಟ ಚಂದು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ. ಇವರ ಪಾತ್ರಗಳು ಕೂಡ ಸಿನಿಮಾದಲ್ಲಿ ತಮ್ಮದೇ ರೀತಿಯಲ್ಲಿ ಹೈಲೈಟ್ ಆಗಿದೆ. ಕತೆ ಇನ್ನಷ್ಟು ಬಿಗಿಯಾಗಿಸಬಹುದಾಗಿತ್ತು. ಡೆವಿಲ್ ಸ್ಟೋರಿ ಗಮನಿಸಿದ್ರೆ ಅಂಥ ದೊಡ್ಡ ಸ್ಟೋರಿ ಲೈನ್ ಇದೆ ಅಂತ ಅನ್ಸೋದಿಲ್ಲ. ಮೇಕಿಂಗ್, ಡೈಲಾಗ್ಸ್, ಆಕ್ಷನ್ ಎಲ್ಲ ಸೂಪರ್. ಕತೆ ಇನ್ನೊಂಚೂರು ಟೈಟ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಹಾಗಂತ ಇದು ದೊಡ್ಡ ಮೈನಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಅದನ್ನ ಹೈಡ್ ಮಾಡುವಂತೆ ಮೇಕಿಂಗ್ ಹೈಲೈಟ್ ಆಗಿದೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಮತ್ತೆ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ, ದರ್ಶನ್ ಅವರ ಡಬಲ್ ರೋಲ್, ಮ್ಯಾನರಿಸಂ ಮತ್ತೆ ಡೈಲಾಗ್ ಡೆಲಿವರಿ ಫ್ಯಾನ್ಸ್ಗೆ ಹಬ್ಬ. ಆಕ್ಷನ್, ಕಾಮಿಡಿ ಮತ್ತು ರೊಮ್ಯಾನ್ಸ್ ಎಲ್ಲವೂ ಹದವಾಗಿ ಬರುತ್ತದೆ. ಸಿನಿಮಾದ ಮೇಕಿಂಗ್ ರಿಚ್ ಆಗಿದೆ. ಹಾಡುಗಳು ಕೇಳೋದಕ್ಕಿಂತ ಸ್ಕ್ರೀನ್ ಮೇಲೆ ನೋಡೋಕೆ ಚಂದ. ಅಚ್ಯುತ್ ಕುಮಾರ್ ಅವರ ಚಾಣಾಕ್ಷ ಅಭಿನಯ ಮತ್ತೆ ರಚನಾ ರೈ ಅವರ ಗ್ಲಾಮರ್ ಸಿನಿಮಾಗೆ ಪ್ಲಸ್ ಆಗಿದೆ. ಇನ್ನು ಕಥೆಯಲ್ಲಿ ಅಂತಹ ದೊಡ್ಡ ಹೊಸತನ ಏನೂ ಇಲ್ಲ ಅಂತ ಅನ್ನಿಸ್ತು. ಕಥೆ ಸಿಂಪಲ್ ಆಗಿದೆ. ಸ್ಟೋರಿ ಲೈನ್ ಚಿಕ್ಕದಾಗಿರೋದ್ರಿಂದ ಕಥೆಯನ್ನ ಇನ್ನೂ ಸ್ವಲ್ಪ ಬಿಗಿಯಾಗಿಸುವ ಅವಕಾಶ ಇತ್ತು ಅನ್ನಿಸ್ತು. ಕೆಲವರಿಗೆ ಅಜನೀಶ್ ಅವರ ಮ್ಯೂಸಿಕ್ ಸ್ವಲ್ಪ ಜೋರಾಯ್ತು ಅನ್ಸಿರಬಹುದು. ಅಂತೂ ಜೈಲ್ನಲ್ಲಿದ್ರು ದರ್ಶನ್ ಪಕ್ಕಾ ಕಮರ್ಷಿಯಲ್ ಹಿಟ್ ಸಿನಿಮಾವೊಂದನ್ನ ಕೊಟ್ಟಿದ್ದು ಇದು ಸ್ಯಾಂಡಲ್ವುಡ್ ಪಾಲಿಗೆ ಮತ್ತೊಂದು 100 ಕೋಟಿ ಸಿನಿಮಾ ಆಗುವ ಎಲ್ಲಾ ಸೂಚನೆ ಸಿಕ್ಕಿದೆ. ನೀವು ಡೆವಿಲ್ ಚಿತ್ರ ನೋಡಿದೀರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.